ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಅನಂತ್ ಅಂಬಾನಿ ಅವರ ಒಂಥರ ಪ್ರಾಣಿಗಳ ಪಾಲಿನ ಭೂಲೋಕದ ಸ್ವರ್ಗ. ಅನಂತ್ ಅಂಬಾನಿ ಮತ್ತು ಪ್ರಾಣಿಗಳ ಫೋಟೋ ಮತ್ತು ವಿಡಿಯೋಗಳನ್ನು ನೋಡೋಣ ಬನ್ನಿ. ಭಾರತದ ಅತಿ ದೊಡ್ಡ ಉದ್ಯಮಿ ಮುಖೇಶ್ ಅಂಬಾನಿಯವರ ಪುತ್ರ ಅನಂತ್ ಅಂಬಾನಿ ಅವರ ವಿವಾಹದ ಸಂಭ್ರಮದ ನಡುವೆ ಈಗ ಇಡೀ ವಿಶ್ವವೇ ಒಂದು ವಿಶೇಷ ವಿಷಯದ ಬಗ್ಗೆ ಚರ್ಚೆ ಮಾಡ್ತಿದೆ. ಗುಜರಾತಿನ ಜಮ್ನಗರದಲ್ಲಿ ನಿರ್ಮಾಣವಾಗಿರುವ ಒಂಥರ ಎಂಬ ಅದ್ಭುತ ಪ್ರಾಣಿ ಸಂರಕ್ಷಣಾ ಕೇಂದ್ರ ಪತ್ರಿಕೆಗಳಲ್ಲಿ ಅಂಬಾನಿಯ ಮಂತಾರ ಎಂತಲೇ ಪ್ರಸಿದ್ಧವಾಗಿರುವ ಈ ಯೋಜನೆಯ ವಿಶೇಷಗಳನ್ನು ತಿಳಿದುಕೊಳ್ಳೋಣ. ಒಂಥರ ಎಂದರೆ ಸ್ಟಾರ್ ಆಫ್ ದಿ ಫಾರೆಸ್ಟ್ ಅಥವಾ ವನದ ನಕ್ಷತ್ರ ಎಂದರ್ಥ. ಇದು ರಿಲಯನ್ಸ್ ಫೌಂಡೇಶನ್ ಬೆಂಬಲದೊಂದಿಗೆ ಸುಮಾರು 3,000 ಎಕರೆ ವಿಸ್ತೀರ್ಣದಲ್ಲಿ ಹರಡಿಕೊಂಡಿರುತ್ತದೆ. ಪತ್ರಿಕೆಯ ವರದಿಯ ಪ್ರಕಾರ ಇದು ಕೇವಲ ಪ್ರಾಣಿ ಸಂಗ್ರಹಾಲಯವಲ್ಲ, ಬದಲಾಗಿ ಇದೊಂದು ಬೃಹತ್ ಪುನರ್ವಸತಿ ಕೇಂದ್ರ. ಇಲ್ಲಿನ ವಿಶೇಷಗಳೆಂದರೆ ರಕ್ಷಿಸಲ್ಪಟ್ಟ ಪ್ರಾಣಿಗಳು, ಸರ್ಕಸ್ನಿಂದ ರಕ್ಷಿಸಲ್ಪಟ್ಟ, ಗಾಯಗೊಂಡ ಅಥವಾ ಬೇಟೆಗಾರರಿಂದ ಪಾರಾದ ಪ್ರಾಣಿಗಳಿಗೆ ಇಲ್ಲಿ ಆಶ್ರಯ ನೀಡಲಾಗಿದೆ. ಆನೆಗಳ ಆರೈಕೆ, ಸುಮಾರು 200ಕ್ಕೂ ಹೆಚ್ಚು ಆನೆಗಳಿಗೆ ಇಲ್ಲಿ ಪ್ರತ್ಯೇಕ ವ್ಯವಸ್ಥೆ ಇದೆ. ಆನೆಗಳಿಗಾಗಿ ಹೈಟೆಕ್ ಸ್ನಾನದ ಕೊಳಗಳು, ಮಸಾಜ್ ಸೌಲಭ್ಯ, ಆಹಾರ ಪದ್ಧತಿಗಳನ್ನು ಅಳವಡಿಸಲಾಗಿದೆ. ಆಸ್ಪತ್ರೆ ಸೌಲಭ್ಯ, ಇಲ್ಲಿ ವಿಶ್ವದ ಅತ್ಯಾಧುನಿಕ ಪ್ರಾಣಿ ಆಸ್ಪತ್ರೆಯಾಗಿದೆ. ಅನಂತ್ ಅಂಬಾನಿ ಅವರಿಗೆ ಬಾಲ್ಯದಿಂದಲೇ ಪ್ರಾಣಿಗಳ ಮೇಲೆ ಅಪಾರ ಪ್ರೀತಿ. ಪತ್ರಿಕೆಯಲ್ಲಿರುವ ಫೋಟೋಗಳನ್ನು ಗಮನಿಸಿದರೆ ಅವರು ಹುಲಿ ಮತ್ತು ಸಿಂಹಗಳ ಮರಿಗಳ ಜೊತೆ ಎಷ್ಟು ಸಹಜವಾಗಿ ಬೆರೆತಿದ್ದಾರೆ ಎಂಬುದು ತಿಳಿಯಬಹುದು. ರಾಧಿಕಾ ಮರ್ಚೆಂಟ್ ಅವರೊಂದಿಗೆ ಹೊಸ ಜೀವನಕ್ಕೆ ಕಾಲಿಡುತ್ತಿರುವ ಅನಂತ್ ಈ ಶುಭ ಸಂದರ್ಭದಲ್ಲಿ ಪ್ರಾಣಿಗಳ ಸೇವೆಗಾಗಿ ಇಷ್ಟು ದೊಡ್ಡ ಸಾಮ್ರಾಜ್ಯವನ್ನೇ ಕಟ್ಟಿರುವುದು ಎಲ್ಲರ ಮೆಚ್ಚುಗೆಗೆ ಕಾರಣ. ವಿದೇಶಿ ಗಣ್ಯರು ಹಾಗೂ ಬಾಲಿವುಡ್ ನಟ ನಟಿಯರು ಕೂಡ ಒಂಥರ ಭೇಟಿಯ ನಂತರ ಅಂಬಾನಿ ಕುಟುಂಬದ ಈ ಕೆಲಸಕ್ಕೆ ಹ್ಯಾಟ್ಸ್ ಆಫ್ ಎಂದು ಹೇಳಲಾಗಿದೆ. ಕೇವಲ ಪ್ರಾಣಿಗಳು ಮಾತ್ರವಲ್ಲ, 3,000 ಎಕರೆ ಪ್ರದೇಶವನ್ನು ದಟ್ಟ ಅರಣ್ಯದಂತೆ ಮಾರ್ಪಾಡು ಮಾಡಲಾಗಿದೆ. ಲಕ್ಷಾಂತರ ಗಿಡಗಳನ್ನು ನೆಟ್ಟಿ ಅಲ್ಲಿ ಪ್ರಾಣಿಗಳಿಗೆ ನೈಸರ್ಗಿಕ ಪರಿಸರ ಸಿಗುವಂತೆ ಮಾಡಲಾಗಿದೆ. ಇದು ಭಾರತದ ಪಾಲಿಗೆ ಒಂದು ಹೆಮ್ಮೆಯ ವಿಷಯವಾಗಿದೆ. ಹಣವಿದ್ದರೆ ಎಲ್ಲರೂ ಆಡಂಬರ ಮಾಡುತ್ತಾರೆ, ಆದರೆ ಆ ಹಣವನ್ನು ಮೂಕ ಜೀವಿಗಳ ಉದ್ಧಾರಕ್ಕೆ ಬಳಸಿರುವ ಅನಂತ್ ಅಂಬಾನಿ ಅವರ ಈ ಮನಸ್ಥಿತಿ ಎಲ್ಲರಿಗೂ ಮಾದರಿ. ಈ ಒಂಥರ ಪ್ರಾಜೆಕ್ಟ್ ಬಗ್ಗೆ ಇನ್ನೂ ತಿಳಿದುಕೊಳ್ಳೋಣ. ಧನ್ಯವಾದಗಳು.